ವೀಕ್ಷಕರ ಈ ಯುವಕ ನೋಡೋದಿಕ್ಕೆ ಹೀರೋ ತರ ಇದ್ದ. ಮುದ್ದಾದ ಮುಖ, ಆಕರ್ಷಕ ನಿಲುವು, ಚಾಕೊಲೇಟ್ ಬಾಯ್ ದಿರಿಸಿನಲ್ಲಿದ್ದಂಥ ಯುವಕ ಅದೇ ತಾನೇ ಇನ್ನು ಟೀನೇಜ್ ಹರೆಯದಲ್ಲಿದ್ದ. ಉತ್ತಮ ಮನೆತನ, ಅನುಕೂಲಸ್ಥ ಕುಟುಂಬ, ತುಂಬು ಪರಿವಾರ, ಅದಷ್ಟೇ ಅಲ್ಲದೆ ತಂದೆ ತಾಯಿಯರು ಅದಾಗಲೇ ಬಾಲಿವುಡ್ ವಲಯದಲ್ಲಿ ಸೆಟಲ್ಡ್ ಆಗಿದ್ರು. ಸುಖ ಸಂಸಾರಕ್ಕೆ, ನೆಮ್ಮದಿದಾಯಕ ಬದುಕಿಗೆ ಏನೆಲ್ಲ ಬೇಕಿತ್ತು ಅದೆಲ್ಲ ಕೂಡ ಅಲ್ಲಿತ್ತು. ಆದ್ರೆ ವಿಧಿಯ ತಂತ್ರಗಾರಿಕೆ ಬೇರೆನೇ ಇತ್ತು. ಇಷ್ಟು ಪ್ರಫುಲ್ಲವಾಗಿದ್ದ ಕುಟುಂಬದಲ್ಲಿ ಒಂದೇ ಕ್ಷಣದಲ್ಲಿ ಅಲ್ಲೋಲ ಕಲ್ಲೋಲತೆಯನ್ನ ಉಂಟು ಮಾಡಿ ತುಂಬಿದ ಮನೆಯನ್ನ ಅನಾಥ ಕೊಂಪೆ ಮಾಡೋದಕ್ಕೆ ಅದು ಆಗಲೇ ಬೇಕಾದ ಎಲ್ಲಾ ತರಹದ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಅವತ್ತು ಯುವಕನ ಬರ್ತ್ಡೇ ಬೇರೆ. 21ನೇ ವಯಸ್ಸಿನ ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ಮನೆಯೆಲ್ಲ ಸಡಗರದಿಂದ ಸಿದ್ಧವಾಗಿತ್ತು. ಆ ರಾತ್ರಿ ಬರ್ತ್ಡೇ ಸಂಭ್ರಮಾಚರಣೆಗೆ ಇಡೀ ಪರಿವಾರ ಉತ್ಸುಕತೆಯಿಂದ ಕಾದಿತ್ತು. ಆದರೆ ಹುಟ್ಟಿದ ದಿನದಂದೇ ಮನೆಯಲ್ಲಿ ಭೀಕರ ರಕ್ತಪಾತ ನಡೆದು ಸಾಲು ಸಾಲು ಹೆಣಗಳೇ ಉರುಳುತ್ತವೆ ಎಂಬ ಕರಾಳ ಸತ್ಯ ಪಾಪ ಅವರಿಗೆ ಗೊತ್ತಿರಲಿಲ್ಲ. ರಾತ್ರಿಯ ಡಿನ್ನರ್ ಹಾಗೂ ಕೇಕ್ ಕಟಿಂಗ್ಗೆ ಇನ್ನೂ ಆಹ್ವಾನಿತರಾರು ಕೂಡ ಆಗಮಿಸಿರಲಿಲ್ಲ. ಅಷ್ಟರಲ್ಲೇ ಮನೆಯಲ್ಲಿ ಏನೋ ಕ್ಷುಲ್ಲಕ ಕಾರಣಕ್ಕೆ ಕಲಹ ಉಂಟಾಗಿ ಗನ್ ಫೈರಿಂಗ್ ಸದ್ದುಗಳು ನಡೆದಿದ್ವು. ಯುವಕ ಏನಾಯ್ತು ಅಂತ ಕೆಳಗೆ ಬಂದು ನೋಡುವಷ್ಟರಲ್ಲಿ ಕೆಳಗಿನ ಫ್ಲೋರ್ನಲ್ಲಿ ಅವನ ತಾಯಿ ತಂಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಎದುರುಗಡೆ ನೋಡಿದ್ರೆ ತಂದೆಯ ಕೈಯಲ್ಲಿ ರಿವಾಲ್ವರ್ ಹೊಗೆಯಾಡ್ತಾ ಇತ್ತು. ಏನಾಗಿದೆ ಅಂತ ಮುಂದೆ ಬಂದು ಆತ ಪರಿಶೀಲನೆ ಮಾಡುವಷ್ಟರಲ್ಲಿ ಆತನ ಮೇಲೂ ಕೂಡ ಒಂದು ಫೈರಿಂಗ್ ನಡೀತು. ಆ ಭೀಕರ ಸದ್ದಿಗೆ ಯುವಕ ಮೂರ್ಛೆ ಹೋದ. ಬೆಳಗ್ಗೆ ಕಣ್ಣನ್ನು ತೆರೆದಾಗ ತಾನು ಆಸ್ಪತ್ರೆಯಲ್ಲಿದ್ದಂಥ ಯುವಕನಿಗೆ ಅದೃಷ್ಟವಶಾತ್ ಆ ಗುಂಡು ನೇರವಾಗಿ ಬಿದ್ದಿರಲಿಲ್ಲ. ಆಗ ಅವರ ಸಂಬಂಧಿಕರು ಯಾರೊಬ್ಬರು ಬಂದು, ನಿನ್ನ ತಾಯಿ ತಂಗಿಯನ್ನ ಕೊಂದಂಥ ನಿನ್ನ ತಂದೆ ಕೂಡ ರಾತ್ರಿಯೇ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಎಂಬ ಆಘಾತಕಾರಿ ಸುದ್ದಿಯನ್ನ ತಿಳಿಸಿದ್ರು. ರಾತ್ರಿಯ ಬರ್ತ್ಡೇ ಪಾರ್ಟಿಯ ರಂಗೆಲ್ಲ ತನ್ನವರ ಸಾವಿನ ಸೂತಕದಲ್ಲಿ ಪರ್ಯಾವಸಾನ ಹೊಂದಿತ್ತು. ಹೀಗ್ಯಾಕಾಯ್ತು? ಒಂದೇ ಕ್ಷಣದಲ್ಲಿ ತುಂಬಿದ್ದ ಮನೆಯೆಲ್ಲ ಪೂರ್ತಿ ಖಾಲಿ. ಅಸಲಿಗೆ ನಾನಾದರೂ ಯಾಕೆ ಸಾಯ್ದೆ ಉಳಿದೆ? ಇದನ್ನೆಲ್ಲ ನೋಡೋದಕ್ಕೆ ಆ ದೇವರು ನನ್ನನ್ನು ಉಳಿಸದಂತ ಹತಾಶೆಯಲ್ಲಿಯೇ ಇವತ್ತಿಗೂ ಜೀವಿಸ್ತಾ ಇರುವಂತಹ ಆ ಯುವಕನ ಹೆಸರೇ ಕಮಲ್ ಸದಾನ್ನ. ವೀಕ್ಷಕರು, ಈ ಕಮಲ್ ಸದಾನ್ನ ಬಾಲಿವುಡ್ನ ಒಂದು ಕಾಲದ ಹೀರೋ ಆಗಿ ಮೆರೆದವರು. ಇದೀಗ ಇವರು ಬಾಲಿವುಡ್ನ ಖ್ಯಾತ ನಿರ್ದೇಶಕ ಹಾಗೂ ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡಿದ್ದಾರೆ. ವೀಕ್ಷಕರು, ಈಗ ಹೇಳಿದ ಘಟನೆ ಸಿನಿಮಾ ಕಥೆ ಅಲ್ಲ. ಸಾಕ್ಷಾತ್ ಇವರ ಬದುಕಲ್ಲಿ ಈಗ 30 ವರ್ಷಗಳ ಹಿಂದೆ ಅಂದ್ರೆ 1990ರ ಅಕ್ಟೋಬರ್ ಮಾಹೆಯಲ್ಲಿ ನಡೆದಂತಹ ಭೀಕರ ಘಟನೆ. ಇಷ್ಟಕ್ಕೂ ಅಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದು ಇವರ ತಾಯಿಯಾದ ಮಾಜಿ ಬಾಲಿವುಡ್ ನಟಿ ಸೈದಾ ಖಾನ್ ಹಾಗೂ ಉದಯೋನ್ಮುಖ ಕಲಾವಿದೆಯಾಗ ಹೊರಟಿದಂತಹ ಅವರ ತಂಗಿ ನಮ್ರತಾ ಸದಾನ್ನ. ಇವರುಗಳ ಹತ್ಯೆಯನ್ನ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವರ ತಂದೆ ಆದಂತಹ ಬ್ರಿಜ್ ಸದಾನ್ನ. ಇವರು ಬಾಲಿವುಡ್ನ ಒಂದು ಕಾಲದ ಖ್ಯಾತ ನಿರ್ದೇಶಕ ಹಾಗೂ ಪ್ರೊಡ್ಯೂಸರ್ ಆಗಿದ್ದವರೇ. ಈ ಕಮಲ್ ರವರ 20ನೇ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಒಂದೇ ರಾತ್ರಿಯ ಒಳಗೆ ನಡೆದಂತಹ ಈ ಭೀಕರ ಕೌಟುಂಬಿಕ ನರಮೇಧ 1990ರಲ್ಲಿ ಭಾರಿ ಚರ್ಚೆಗೆ ಒಳಗಾಗಿದ್ದಂತಹ ಒಂದು ಸೆನ್ಸೇಷನಲ್ ಸುದ್ದಿಯಾಗಿತ್ತು. ವೀಕ್ಷಕರೇ, ಈ ಕಮಲ್ ರವರ ಕುಟುಂಬದಲ್ಲಿ ಅವತ್ತು ನಿಜಕ್ಕೂ ನಡೆದಿದ್ದೇನು? ಯಾಕಾಗಿ ಅವರ ತಂದೆ ಅವತ್ತು ತಮ್ಮವರ ಮೇಲೆ ಗನ್ ಫೈರಿಂಗ್ ಅನ್ನು ನಡೆಸಿದ್ರು? ಅಲ್ಲಿ ನಡೆದ ಅಂತಹ ಘಟನೆಯಾದ್ರೂ ಏನು ಎಂಬ ಪ್ರಶ್ನೆಗಳು ಆಗ ಬಾಲಿವುಡ್ ಅಂಗಳದಲ್ಲಿ ತೀವ್ರವಾಗಿ ಮುಳುಗಿದ್ವು. ಈ ಒಂದು ಪ್ರಶ್ನೆಗಳಿಗೆಲ್ಲ ಉತ್ತರಿಸಲು ಬದುಕಿದಂತಹ ಏಕೈಕ ಜೀವಂತ ಸಾಕ್ಷಿ ಅಂದ್ರೆ ಅದು ಕಮಲ್ ಸದಾನ್ನ ಮಾತ್ರ. ಅವರ ಅದೃಷ್ಟಕ್ಕೋ ಅಥವಾ ದುರಾದೃಷ್ಟಕ್ಕೋ ಗೊತ್ತಿಲ್ಲ, ತನ್ನವ್ರನ್ನೆಲ್ಲ ಕಳೆದುಕೊಂಡಂತ ಕಮಲ್ ತಾವೇನು ಕೂಡ ಅಪಾಯ ಎದುರಿಸದೆ ಬದುಕುಳಿದ್ರು. ಈ ಕರಾಳ ಘಟನೆಗೆ ಮೂಕ ಸಾಕ್ಷಿಯಾಗಿ ಹೋಮಿಸೈಡ್ ಬಾಲಿವುಡ್ನ ಹತ್ಯೆಗಳಲ್ಲಿ ಒಂದು ಸಂಚಲನಾತ್ಮಕವಾದ ಘಟನೆಯಾಗಿ ನಿಂತಿತ್ತು. ಈ ಪ್ರಮುಖ ಹತ್ಯಾಕಾಂಡದ ಸುತ್ತ ನಡೆದಂತಹ ಸಂಗತಿಗಳನ್ನ ಹಾಗೂ ಇದರ ಕುರಿತಾದ ಹಿನ್ನೆಲೆಯನ್ನ ಈ ಮುಂದೆ ತಿಳಿತಾ ಹೋಗೋಣ. ಹೇಳಿ ಕೇಳಿಯದು ಬಾಲಿವುಡ್ನಲ್ಲಿ ಸಾಕಷ್ಟು ಭದ್ರವಾಗಿಯೇ ಬೇರೂರಿದ್ದ ಮನೆತನ. ಈ ಮನೆತನದ ಎರಡೂ ಕೂಡ ಸೆಲೆಬ್ರಿಟಿಗಳೇ. ಹೀಗಾಗಿ ಏನೇನೋ ಚಿತ್ರ ವಿಚಿತ್ರ ಕಥೆಗಳು ಆ ಹತ್ಯೆ ಕುರಿತಾಗಿ ಹೆಣೆದುಕೊಂಡಿದ್ವು. ಈ ಕುಟುಂಬದ ಹಿನ್ನೆಲೆ ಬಗ್ಗೆ ಹೇಳುವುದಾದರೆ, ಈ ದುರಂತದ ಬೆನ್ನಲ್ಲಿಯೇ ಬದುಕುಳಿದಂತಹ ಕಮಲ್ ಸದಾನ್ನ ಎಂಬುವರು ಬ್ರಿಜ್ ಸದಾನ್ನ ಹಾಗೂ ಸೈದಾ ಖಾನ್ ದಂಪತಿಯ ಪುತ್ರ. ಇವರಿಗೆ ಕಮಲ್ ಅಲ್ಲದೆ ನಮ್ರತಾ ಎಂಬ ಮಗಳು ಕೂಡ ಇದ್ರು. ತಂದೆಯವರಾದಂತಹ ಬ್ರಿಜ್ ಸದಾನ್ನ ಬಾಲಿವುಡ್ ಮುಖದ ಪ್ರಮುಖ ವ್ಯಕ್ತಿಯಾಗಿದ್ರು. 1933ರಲ್ಲಿ ಜನಿಸಿದಂತಹ ಅವರು ಅನೇಕಾರು ಬಾಲಿವುಡ್ ಹಿಟ್ ಚಿತ್ರಗಳನ್ನ ಕೊಟ್ಟಂತವರು. 1960-80ರ ನಡುವಿನ ದಶಕದಲ್ಲಿ ಅವರ ಖ್ಯಾತಿ ಉತ್ತುಂಗದಲ್ಲಿತ್ತು. ಸೈದಾ ಖಾನ್ ಎಂಬುವರ ಪ್ರೇಮ ಪಾಶಕ್ಕೆ ಸಿಲುಕಿದಂತಹ ಬ್ರೀಜ್ ನಟಿ ಸೈದಾರನ್ನ ಅನೇಕ ಗಂಭೀರ ಅಡೆತಡೆಗಳ ನಡುವೆನೇ ಮದುವೆ ಆಗ್ತಾರೆ. ಇವರಿಬ್ಬರ ಮದುವೆಗೆ ಇದ್ದ ದೊಡ್ಡ ಅಡ್ಡಿ ಅಂದ್ರೆ ಅದು ಧರ್ಮಗಳ ಭಿನ್ನತೆ. ಬ್ರೀಜ್ ಓರ್ವ ಹಿಂದೂ ಆಗಿದ್ರೆ ಸೈದಾ ಮುಸಲ್ಮಾನ್ ಹೆಣ್ಣು. ಆದ್ರೆ ಈ ಇಬ್ರು ದುಡಿದ ಕ್ಷೇತ್ರ ಮಾತ್ರ ಒಂದೇ. ಹಾಗೆ ನೋಡಿದ್ರೆ ಸೈದಾರವರೇ ಬಾಲಿವುಡ್ನ ಅತಿ ಹೆಚ್ಚು ಪರಿಚಿತ ಮುಖ ಹಾಗೂ ಪಾಪ್ಯುಲರ್ ಪಬ್ಲಿಕ್ ಫಿಗರ್ ಆಗಿದ್ದವರು. ವೀಕ್ಷಕರು, ಈ ಸೈದಾ ಖಾನ್ ಅಂದಿನ ಬಾಲಿವುಡ್ನ ಸ್ಮಾಲ್ ಟೈಮ್ ಹೀರೋಯಿನ್ ಆಗಿದ್ರು ಕೂಡ 1960-68ರ ನಡುವೆ ಈ 8 ವರ್ಷಗಳ ಅವಧಿಯಲ್ಲಿ ಅನೇಕ ಮಹಾಮಹಿಮರ ಜೊತೆ ನಟಿಸಿದ್ದ ಪ್ರತಿಭಾವಂತ ಕಲಾವಿದೆ. ಆಕೆ ಅಂದಿನ ಟಾಪ್ ನಟರಾಗಿದ್ದಂತಹ ಮನೋಜ್ ಕುಮಾರ್, ದಿಲೀಪ್ ಕುಮಾರ್, ರಾಜ್ಕುಮಾರ್, ರಾಜೇಶ್ ಖನ್ನಾ ಮುಂತಾದವ್ರ ಜೊತೆ ಲೀಲಾಜಾಲವಾಗಿ ನಟಿಸಿದ್ರು. ಈ ಸೈದಾ ಆಗ ಅನೇಕ ಬೋಲ್ಡ್ ಎನಿಸುವಂತಹ ಚಿತ್ರಗಳಲ್ಲೂ ಕೂಡ ನಟಿಸಿ ಸೈ ಎನ್ಸ್ಕೊಂಡಂತಹ ನಟಿ.
ಈ ಬ್ರೀಜ್ ಮೋಹನ್ರನ್ನ ಮದುವೆಯಾದ ಬಳಿಕ ಸಾಯಿದಾ ನಟನೆಗೆ ವಿದಾಯವನ್ನ ಸಲ್ಲಿಸಿದ್ರು. 1971ರಲ್ಲಿ ಅವರ ಹಿರಿಮಗ ಕಮಲ್ ಜನಿಸ್ತಾರೆ. ಆ ಬಳಿಕ ಅವರ ಮಗಳು ನಮ್ರತಾರ ಜನನ. ಈ ಸಾಂಸಾರಿಕ ಬವಣೆಯಲ್ಲೇ ಮುಂದುವರೆದಂತಹ ಸಾಯಿದಾ ನಟನೆಯಿಂದ ಸಂಪೂರ್ಣವಾಗಿ ದೂರ ಉಳಿದ್ರು. ಇತ್ತ ಅವರ ಪತಿ ಬ್ರೀಜ್ ಸಿನಿಮಾ ನಿರ್ಮಾಣ ಹಾಗೂ ನಿರ್ದೇಶನಗಳಲ್ಲಿ ಮುಂದುವರೆದರು. ಈ ಇಬ್ಬರು ದಂಪತಿಯ ವೈವಾಹಿಕ ಬದುಕು ಅಷ್ಟು ಸಂತಸಕರವಾಗಿ ಇರಲಿಲ್ಲ. ಪರಸ್ಪರ ಇಷ್ಟಪಟ್ಟೆ ಅನೇಕರ ವಿರುದ್ಧದ ನಡುವೆ ಕೂಡ ಅವರು ಮದುವೆಯಾಗಿದ್ರು ಅಲ್ಲಿ ಹೇಳಿಕೊಳ್ಳುವಂತಹ ಪ್ರೀತಿ ಹೊಂದಾಣಿಕೆ ಇರಲಿಲ್ಲ. ಮದುವೆಯಾದ 10 ವರ್ಷಗಳಲ್ಲಿ ಅಲ್ಲಿ ಸಾಂಸಾರಿಕ ಭಿನ್ನತೆ ಹಾಗೂ ಮನಸ್ತಾಪ ದಂಪತಿಗಳಲ್ಲಿ ತಲೆದೋರಿತ್ತು. ಆಗಾಗ ಅಲ್ಲಿ ಇಬ್ಬರ ನಡುವೆ ನಿಲ್ಲದ ಕಲಹಗಳು ಶುರುವಾಗ್ತಾ ಇದ್ವು. ಸಿನಿಮಾ ನಿರ್ಮಾಣದಿಂದ ಬ್ರೀಜ್ ತಮ್ಮದೆಲ್ಲವನ್ನೂ ಕೂಡ ಕಳೆದುಕೊಂಡು ಹೈರಾಣಾಗಿದ್ರು. ಇದರಿಂದ ಆರ್ಥಿಕ ಖಿನ್ನತೆಗೆ ಒಳಗಾದಂತಹ ಅವರು ಮಾನಸಿಕ ಸ್ಥೀಮಿತತೆ ಇಲ್ಲದೆ ಹೀಗೆ ಮಾಡಿದ್ರು ಅಂತ ಸುದ್ದಿ ಆಗ ಹರಡಿತ್ತು. ಆದ್ರೆ ಕೇವಲ ಇದೆಲ್ಲ ಗಾಳಿ ಸುದ್ದಿ ಅಂತ ತಳ್ಳಿ ಹಾಕಿದ ಕಮಲ್ ಅದೆಲ್ಲ ಬರೀ ಸುಳ್ಳು, ನನಗೊತ್ತಿರುವಂತೆ ನಾವು ಕೊನೆವರೆಗೂ ಆರ್ಥಿಕವಾಗಿ ಸಬಲರಾಗಿಯೇ ಇದ್ವಿ, ಹಣಕ್ಕೆ ನಮಗೆ ಯಾವ ಕೊರತೆ ಇರಲಿಲ್ಲ, ಅದು ನಮ್ಮಲ್ಲಿದ್ದ ಸಮಸ್ಯೆಗಳಿಗೆ ಅಷ್ಟು ದೊಡ್ಡ ಕಾರಣವೂ ಕೂಡ ಆಗಿರಲಿಲ್ಲ. ಆಗಾಗ ತಂದೆ ತಾಯಿ ನಡುವೆ ಜಗಳ ಏರ್ಪಡ್ತಾ ಇತ್ತು, ಅದು ಸಹಜವಾಗಿಯೇ ಇತ್ತು. ಆದರೆ ಮುಂದೊಂದು ದಿನ ಇದು ಇಂಥ ಉಗ್ರ ರೂಪ ತಾಳುತ್ತೆ ಎಂಬ ಕಲ್ಪನೆ ನನಗೆ ಇರಲಿಲ್ಲ. ಎಲ್ಲವೂ ಬಹು ಅನಿರೀಕ್ಷಿತವಾಗಿ ನಡೆದು ಹೋಯಿತು. ಅವತ್ತು ಅವರು ನನ್ನ ಮೇಲೆ ಯಾಕೆ ಗುಂಡನ್ನು ಹಾರಿಸೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಇವತ್ತಿಗೂ ನನಗೆ ಅದು ತಿಳಿಯದ ಸಂಗತಿಯಾಗಿಯೇ ಉಳಿದು ಹೋಗಿದೆ. ನನ್ನ ತಂದೆಗೆ ಕುಡಿತದ ಚಟ ಇತ್ತು. ಅವತ್ತು ಅದು ತುಸು ಜಾಸ್ತಿ ಆಗಿದ್ರಿಂದಲೋ ಏನೋ ಈ ಅನಾಹುತ ಅವರ ಕೈ ಮೀರಿ ನಡೆದು ಹೋಯಿತು ಅಂತ ಕಮಲ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಬ್ರೀಜ್ ಮೋಹನ್ ಬಾಲಿವುಡ್ ವಲಯದಲ್ಲಿ ಗೌರವ ಮಾನ್ಯತೆಯನ್ನ ಸಾಧಿಸಿದ್ದವರು. ಅಂಥವರು ಯಾಕೆ ಹಂತಕರಾಗಿ ಬದಲಾದರು ಎಂಬ ಪ್ರಶ್ನೆಯ ಸುತ್ತ ಅನೇಕ ವಿಮರ್ಶಕರು ಈವರೆಗೂ ತಮ್ಮದೇ ಆದ ಊಹೆಗಳನ್ನ ತಳಕು ಹಾಕೋದಕ್ಕೆ ಯತ್ನಿಸಿದ್ದಾರೆ. ಈ ಬ್ರೀಜ್ ಹಾಗೂ ಸಾಯಿದಾ ನಡುವೆ ಯಾವತ್ತಿಗೂ ಕೂಡ ಆ ಒಂದು ಹೊಂದಾಣಿಕೆ ಇರಲಿಲ್ಲ ಎಂಬುದೇ ಕೆಲವರ ವಾದ. ಮದುವೆಯ ಸಂಗಾತಿಯ ವಿಷಯದಲ್ಲಿ ಇಬ್ಬರೂ ಕೂಡ ಪರಸ್ಪರ ತಪ್ಪಾಗಿ ಆಯ್ಕೆಯನ್ನ ಮಾಡಿಕೊಂಡಿದ್ರು. ಸಾಯಿದಾರವರು ನಟಿಸಿದ ಕೆಲ ಬೋಲ್ಡ್ ಸೀನ್ಗಳ ಬಗ್ಗೆ ಬ್ರೀಜ್ಗೆ ಅಸಹನೆ ಇತ್ತು. ಈ ಒಂದು ವಿಷಯವಾಗಿ ಅವರು ಪತ್ನಿಯನ್ನು ಕೂಡ ಅನುಮಾನ ಪಟ್ಟಿದ್ದು ಕೂಡ ಉಂಟು. ಬ್ರೀಜ್ ಕೊಂಚ ಸಿಡುಕು ಸ್ವಭಾವದ ವ್ಯಕ್ತಿಯಾಗಿದ್ರು. ವೀಕ್ಷಕರ ವ್ಯಕ್ತಿಯೊಬ್ಬನಿಗೆ ಹೊರಗಡೆ ಎಷ್ಟೇ ಸಾಮಾಜಿಕ ಮನ್ನಣೆ ಇದ್ರೂ ಕೂಡ ಆ ವ್ಯಕ್ತಿಯ ನಿಜರೂಪ ಅವರ ಮನೆಯ 4 ಗೋಡೆಯ ಮಧ್ಯೆ ಬೇರೆನೇ ಇರುತ್ತೆ. ಸಾಲದಕ್ಕೆ ಅವರಿಗೆ ಕೆಲಸದ ಒತ್ತಡದಿಂದಾಗಿ ತುಸು ಹೆಚ್ಚೆ ಮದ್ಯ ಸೇವನೆಯ ಹವ್ಯಾಸ ಇತ್ತು. ಆಗಾಗ ಕುಡಿದ ಮತ್ತಿನಲ್ಲಿ ಅವರು ಕಾಲ್ಕೆರೆದು ಜಗಳಕ್ಕೆ ನಿಲ್ತಾ ಇದ್ದದ್ದು ಸಾಮಾನ್ಯ ಸಂಗತಿಯಾಗಿತ್ತು. 1990ರ ಅಕ್ಟೋಬರ್ 20ರ ರಾತ್ರಿಯಂದು ಮಗನ ಬರ್ತ್ಡೇ ಸಂಭ್ರಮದ ನಡುವೆ ಪಾನಮತ್ತರಾಗಿದ್ದಂಥ ಬ್ರೀಜ್ ತನ್ನ ಪತ್ನಿ ಸಾಯಿದಾ ಮೇಲೆ ಜಗಳಕ್ಕೆ ಇಳಿದಿದ್ರು. ಆಗ ಆಕ್ರೋಶಭರಿತರಾದ ಬ್ರೀಜ್ ಸಹನೆಯನ್ನು ಕಳೆದುಕೊಂಡು ಪಿಸ್ತೂಲನ್ನು ತೆಗೆದು 2 ಸುತ್ತು ಗುಂಡುಗಳನ್ನ ಪತ್ನಿ ಸಾಯಿದಾ ಹಾಗೂ ಅಡ್ಡ ಬಂದ ಮಗಳ ಮೇಲೂ ಕೂಡ ಪ್ರಯೋಗಿಸಿದ್ದಾರೆ. ಈ ಒಂದು ಸದ್ದನ್ನು ಕೇಳಿ ಮೇಲ್ಗಡೆ ಇದ್ದ ಕಮಲ್ ಏನಾಯ್ತು ಅಂತ ಕೆಳಗೆ ಬಂದು ನೋಡುವಷ್ಟರಲ್ಲಿ ಆತನ ಮೇಲೂ ಕೂಡ ಒಂದು ಬುಲೆಟ್ ಹಾರಿತು. ಆದರೆ ಅದು ಅವರ ದೇಹಕ್ಕೆ ಬಿದ್ದಿರಲಿಲ್ಲ. ಸದ್ಯನ ಭೀಕರತೆಗೆ ಮೂರ್ಛೆ ಹೋದ ಕಮಲ್ ಬೆಳಗ್ಗೆ ತಾನು ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡಾಗ ಈ ಸಾವುಗಳ ಸುದ್ದಿ ಅವರ ಕಿವಿಗೆ ಬಿದ್ದಿತ್ತು. ಬ್ರೀಜರ ಮಗಳು ನಮ್ರತಾ ಯಾರೋ ಅನ್ಯ ಕೊಮ್ಮಿನ ವ್ಯಕ್ತಿಯನ್ನ ಪ್ರೇಮಿಸಿದ್ದೇ ಈ ಹತ್ಯೆಗೆ ಪ್ರಮುಖ ಕಾರಣ ಅಂತ ಹೇಳಲಾಗುತ್ತಾದರೂ ಇದೆಲ್ಲ ಊಹೆ ಮಾತ್ರ. ಅದನ್ನು ಪ್ರೂವ್ ಮಾಡೋದಕ್ಕೆ ಯಾವುದೇ ಸಾಕ್ಷಿ ಈವರೆಗೂ ಸಿಕ್ಕಿಲ್ಲ. ಇವತ್ತು 52ರ ವಸಂತದಲ್ಲಿ ಇರುವಂತಹ ಕಮಲ್ ತಮ್ಮ ಕುಟುಂಬದಲ್ಲಿ ಈ ಭೀಕರ ಹತ್ಯಾಕಾಂಡವನ್ನು ನೆನೆಸ್ಕೊಂಡು ಈಗಲೂ ನೊಂದ್ಕೊಳ್ತಾರೆ. ಕಮಲ್ ಈ ಘಟನೆ ನಡೆದಂತಹ ಮುಂದಿನ 2 ವರ್ಷಗಳಲ್ಲಿ ಅಂದರೆ 1992ರಲ್ಲಿಯೇ ಬಾಲಿವುಡ್ನಲ್ಲಿ ಹೀರೋ ಆಗಿ ತಮ್ಮ ಡೆಬ್ಯೂವನ್ನು ಶುರು ಮಾಡಿದ್ರು. ಬ್ರೀಜ್ ಮೋಹನ್ ಹಾಗೂ ಸಾಯಿದಾ ಖಾನ್ರ ನಡುವೆ ನಡೆದಂತಹ ಈ ಒಂದು ಹತ್ಯೆ ಬಾಲಿವುಡ್ ಮೊಟ್ಟ ಮೊದಲು ಕಂಡಂತಹ ಭೀಕರವಾದಂತಹ ಕೌಟುಂಬಿಕ ಡಬಲ್ ಮರ್ಡರ್ ಹತ್ಯಾಕಾಂಡ ಅಂತಾನೆ ಬಾಲಿವುಡ್ನ ಕ್ರೈಮ್ ವಲಯದಲ್ಲಿ ಹೆಸರಾಗಿದೆ. ಒಟ್ಟಿನಲ್ಲಿ ಇವತ್ತಿಗೂ ಈ ಒಂದು ಭೀಕರ ಘಟನೆ ಯಾಕೆ ನಡೀತು ಎಂಬುದು ಯಾರ ಬಳಿಯೂ ಕೂಡ ಸರಿಯಾದ ಉತ್ತರ ಇಲ್ಲ. ವೀಕ್ಷಕರು, ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.